ಯಾವ ದೇವಸ್ಥಾನಕ್ಕೆ ಹೋದರೂ ಈ ತಪ್ಪಂತೂ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ನೀವೇನಾದರೂ ಮಂತ್ರಾಲಯಕ್ಕೆ ಹೋಗೋಕ್ಕೆ ಪ್ಲ್ಯಾನ್ ಏನಾದರೂ ಮಾಡ್ತಿದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಎಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ ನೀವಂತೂ ಟ್ರೈನ್ನ ಬುಕ್ ಮಾಡ್ಕೊಳ್ಳಿ. ಜನರಲ್ಲಂತೂ ಹೋಗಬೇಡಿ, ಅಲ್ಲಿ ಕೂರೋಕ್ಕೂ ಆಗೋಲ್ಲ, ನಿಂತ್ಕೊಳ್ಳೋಕ್ಕೂ ಆಗೋಲ್ಲ. ಈ ತಪ್ಪಂತೂ ನೀವು ಮಾಡೋಕ್ಕೆ ಹೋಗಬೇಡಿ. ನಾವು ಮಾಡಿದ ದೊಡ್ಡ ತಪ್ಪಿದು. ನಾವು ಮಂತ್ರಾಲಯಕ್ಕೆ ಹೋದಾಗ ಮಂಡ್ಯದಲ್ಲಂತೂ ಡೈಲಿ ಇದ್ದೇ ಇರುತ್ತೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಟ್ರೈನು. ನೀವು ಅಲ್ಲಿಗೆ ಮಧ್ಯರಾತ್ರಿ ಹೋಗಿ ರೀಚ್ ಆಗ್ತೀರಾ. ನೀವು ರೂಮ್ನ ಬೇಕಾದರೆ ಫೋನಲ್ಲಾದರೂ ಬುಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಮಂತ್ರಾಲಯಕ್ಕೆ ಹೋಗಿ ನಿಮ್ಮ ಬಜೆಟ್ ತಕ್ಕಂತೆ ಅವ್ರು ಅಮೌಂಟ್ ಹೇಳ್ತಾರೆ, ಆ ಅಮೌಂಟ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಯಾವ ರೂಮ್ ಬೇಕು ಅಂತ. ರೂಮಲ್ಲಿ ನೈಟೆಲ್ಲ ಸ್ಟೇ ಮಾಡಿ ಮಾರ್ನಿಂಗ್ ಎದ್ದು ಬೇಗ ಹೋಗಬೇಕು, 5 ಗಂಟೆಗೆ ಕ್ಯೂ ಆಗಿಬಿಡುತ್ತೆ ಅನ್ನೋ ಪ್ರಾಬ್ಲಮ್ ಏನೂ ಇರಲ್ಲ. ನೀವು ಯಾವಾಗ ಹೋದ್ರೂ ಒಂದೇ ಥರ ಇರುತ್ತೆ. ಈವ್ನಿಂಗ್ ಮಾತ್ರ ತುಂಬ ಖಾಲಿ ಇರುತ್ತೆ. ಮಾರ್ನಿಂಗ್ ಬೇಕಾದರೆ ತಿಂಡಿ ಮಾಡ್ಕೊಂಡಾದರೂ ದೇವಸ್ಥಾನಕ್ಕೆ ಹೋಗ್ಬೋದು. ನೀವೇನಾದರೂ ಅಲ್ಲಿ ಮಧ್ಯಾಹ್ನ ಕೊಡೋದು ಊಟನ. ಇಲ್ಲಿ ಮಂತ್ರಾಲಯ ದೇವಸ್ಥಾನ ಮಾರ್ನಿಂಗೇ ನೋಡಿರ್ತೀರ, ಆಮೇಲೆ ಪಂಚಮುಖಿ ದೇವಸ್ಥಾನಗಳಿರುತ್ತೆ. ನೀವು ಅದನ್ನೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ಮಧ್ಯಾಹ್ನ ಟೈಮ್ ಆಗಿರುತ್ತೆ. ಮಧ್ಯಾಹ್ನ ಊಟ ಮಾಡಿಕೊಂಡು ನೈಟು ಬೇಕಾದ್ರೆ ಇನ್ನೊಂದು ಸಲ ಊಟ ಮಾಡ್ಕೊಂಡು 12 ಗಂಟೆಗೆ ಟ್ರೈನ್ ಇರುತ್ತೆ. 2 ಸಲ ಪ್ರಸಾದ ತಿಂದ್ಕೊಂಡು ನೀವು ಟ್ರೈನ್ಗೆ ಹೋಗ್ಬೋದು ಆರಾಮಾಗಿ. ನೀವು ಮಂತ್ರಾಲಯ ದೇವಸ್ಥಾನ ಎಲ್ಲ ನೋಡಿದ ಮೇಲೆ ಈ ಪಂಚಮುಖಿ ದೇವಸ್ಥಾನಗಳನ್ನ ಮಿಸ್ ಮಾಡದೆ ಹೋಗಿ. ನೀವು ಆಟೋದಲ್ಲಾದರೆ ಒಬ್ಬೊಬ್ರಿಗೆ 150 ಆಗುತ್ತೆ. ನಾವು ಎಷ್ಟೇ ಹೇಳಿದ್ರು ಕಮ್ಮಿ ಅಂತೂ ಮಾಡ್ಕೊಳ್ಳಲ್ಲ. ತುಂಬ ದೂರನೇ ಇದೆ ಮಂತ್ರಾಲಯದಿಂದ. ಫಸ್ಟ್ ನೀವು ಹೋಗ್ಬೇಕಾಗಿರೋದು ಅಭಯ ಆಂಜನೇಯ ಟೆಂಪಲ್ ಅಂತ, ಅದಾದಮೇಲೆ ಬಿಚ್ಚಲಮ್ಮ ದೇವಸ್ಥಾನ. ಈ ಜಾಗ ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ದೇವ್ರ ದರ್ಶನವೂ ಒಂದೇ ಜಾಗದಲ್ಲಿ ಮಾಡ್ಬೋದು. ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಅಪ್ಪಣ್ಣಾಚಾರ್ಯವರ ಮನೆ. ಈ ಜಾಗದಲ್ಲಿ ರಾಯರು ವಿಶ್ರಾಂತಿ ತಗೊಳ್ತಿದ್ರು. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಓಕೆ, ಬೈ, ಟೇಕ್ ಕೇರ್.